ನೀವಿಷ್ಟು ಬೇಗ ಬರ್ತೀನಿ ಅಂತ ಅನ್ಕೊಂಡಿದ್ರ ಮಿನಿ ಪ್ರಪಂಚದಿಂದ ಆಚೆಗೆ? ಇಲ್ಲ, 100% ಅನ್ಕೊಂಡಿರಲಿಲ್ಲ. ಯಾಕಂದರೆ ನಾನು ತುಂಬ ಚೆನ್ನಾಗಿ ಎಫರ್ಟ್ ಆಗಿ ಆಟ ಆಡ್ತಾ ಇದ್ದೆ. ಒಂದು ಶೋ ಅಂತ ಬಂದಾಗ ಅದಕ್ಕೆ ಏನು ಬೇಕೋ ಕಂಟೆಂಟು ಅದನ್ನು ನಾವು ಕೊಡ್ತಾ ಇದ್ವಿ. ನಾವೇನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗ್ತಾಯಿತ್ತು, ಅದು ಪಾಸಿಟಿವ್ ಆರ್ ನೆಗೆಟಿವ್ ಹೊರಗಡೆ ಸುದ್ದಿ ಆಗ್ತಾಯಿತ್ತು. ಸೊ ಅಲ್ಲಿ ಏನು ಮಾಡದೇ ಇರೋದು ಕ್ರೈಮು, ಏನೋ ಮಾಡೋದಾಗಲಿ ಅಥವಾ ಅದರಿಂದ ಏನೋ ಎಫೆಕ್ಟ್ ಆಗಲಿ, ಆಫ್ಟರ್ ಎಫೆಕ್ಟ್ ಅದು ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಯೋಚನೆ ಮಾಡೋದು ತಪ್ಪು. ಸೊ ಅಲ್ಲಿ ಏನು ಮಾಡದೇ ಇರೋದೇ ಕ್ರೈಮು. ಆ ಥರ ಕ್ರೈಮ್ ಮಾಡ್ತಾ ಇರೋರು ಭಾಳಷ್ಟು ಜನ ಇದ್ದಾರೆ. ಸೊ ನಾನು ಅದನ್ನು ಮಾಡಿಲ್ಲ. ನಾನು ಟಾಸ್ಕ್ ಅಂತ ಬಂದಾಗಿರ್ಬೋದು, ಮನೆಯಲ್ಲಿ ಅಡುಗೆ ಮಾಡಿ ಬಡಿಸೋದಿರ್ಬೋದು, ನನ್ನ ಸ್ಟೈಲ್ ಸ್ಟೇಟ್ಮೆಂಟ್ಸ್ ಅದನ್ನು ನಾನು ರಿಜಿಸ್ಟರ್ ಮಾಡೋದಿರ್ಬೋದು, ಆಟ ಅಂತ ಬಂದಾಗ ನೇರವಾಗಿ ಆಟ ಆಡೋದು. ಎಲ್ಲರೂ ಈಗ ನಂಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ನಾಮಿನೇಷನ್ಗೆ ನೀವು ಕೊಡ್ತಾ ಇದ್ದಿದ್ದು ಕಾರಣ ಟು ದ ಪಾಯಿಂಟ್ ಮಾತಾಡ್ತಾ ಇದ್ರಿ, ನಿಮ್ಮ ಸ್ಪಷ್ಟವಾದ ಕನ್ನಡ ಕೇಳೋದಕ್ಕೆ ತುಂಬ ಚೆನ್ನಾಗಿರ್ತಿತ್ತು, ಏನೇ ಹೇಳಿದ್ರು ನೇರವಾಗಿ ಹೇಳ್ತಾ ಇದ್ರಿ, ಮುಖಕ್ಕೆ ಹೊಡೆದಾಗಿ. ನಾವು ಅದನ್ನು ಮಿಸ್ ಮಾಡ್ಕೋತೀವಿ ಅಂತ ಸ್ಟಾರ್ಟಿಂಗೆಲ್ಲ ಒಂದಷ್ಟು ಟ್ರೋಲ್ಗಳು ನೆಗೆಟಿವ್ ಆಗಿರ್ಬೋದು. ಬಟ್ ಆಚೆ ಬಂದಾಗ ಇಷ್ಟು ಆ್ಯಕ್ಟಿವ್ ಆಗಿದ್ದವ್ರು ಆಚೆ ಬಂದುಬಿಟ್ರಲ್ಲ, ಇದು ಫೇರ್ ಎವಿಕ್ಷನ್ ಅಲ್ಲ, ನಮಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ.